ಕರ್ತವ್ಯ ನಿರತ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿ ಜ್ಯೋತಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೀವ ಬೆದರಿಕೆ ನಿಂದನೆಯಡಿ ಈಗ ದೂರನ್ನ ಕೊಟ್ಟಿದ್ದಾರೆ ಅಧಿಕಾರಿ ಜ್ಯೋತಿ. ಕರ್ತವ್ಯ ನಿರತ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಅವರು ನಿಂದನೆಯನ್ನ ಮಾಡಿದ್ದು ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೀವ ಬೆದರಿಕೆ ನಿಂದನೆಯಡಿ ದೂರನ್ನ ಕೊಟ್ಟಿದ್ದಾರೆ ಅಧಿಕಾರಿ ಜ್ಯೋತಿ. ಶಿವಮೊಗ್ಗ ಎಸ್ಪಿ ಆಗಿರುವ ಮಿಥುನ್ ಕುಮಾರ್ ಅವರಿಗೆ ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಎಸ್ಪಿ ಅವರಿಗೆ ಮಾಹಿತಿ ಕೊಟ್ಟ ಬಳಿಕ ಹಳೇನಗರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಘಟನೆ ಬಗ್ಗೆ ದೂರಿನ ಬಗ್ಗೆ ಅಧಿಕಾರಿ ಜ್ಯೋತಿ ಮುಕ್ತವಾಗಿ ಮಾತನಾಡಿದ್ದಾರೆ. ಅವಳ ಮೇಲೆ ಗಾಡಿ ಹತ್ತಿಸ್ರೋ ಅಂತ ಚೇಲಾಗಳಿಗೆ ಹೇಳಿದ್ರಂತೆ. ಬೆದರಿಕೆ ನಿಂದನೆ ಅಲ್ಲ, ಕೊಲೆಗೂ ಯತ್ನಿಸಿದ್ರಂತೆ ಎಂಎಲ್ಎ ಚೇಲಾಗಳು. ದೂರು ದಾಖಲಿಸಿದ ಬಳಿಕ ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿಯಾಗಿರುವಂತಹ ಜ್ಯೋತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಸವೇಶ್ ವಿರುದ್ಧ ದೂರನ್ನು ಕೂಡ ದಾಖಲಿಸಿದ್ದಾರೆ. ಈಗಾಗಲೇ ಈ ಒಂದು ಆಡಿಯೋ ಈಗಾಗಲೇ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ದೂರು ಯಾಕೆ ದಾಖಲಾಗಿಲ್ಲ, ಎಫ್ಐಆರ್ ಯಾಕೆ ದಾಖಲಿಸಲಾಗಿಲ್ಲ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಇತ್ತು, ಅನುಮಾನಗಳು ಕೂಡ ಇತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿ ಆಗಿರುವಂತಹ ಜ್ಯೋತಿ ಅವರು. ಏನಾಯ್ತು, ಯಾವ ರೀತಿಯಾಗಿ ಕೊಲೆ ಬೆದರಿಕೆ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಅವಾಗ ಒಂದು ಸ್ವಲ್ಪ ಭಯ ಇತ್ತು, ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟು ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತೇಳ್ಬಿಟ್ಟು ನಾವು ರಿಟರ್ನು ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು. ನಾವು ಹೋದ ತಕ್ಷಣ ಅವರು ವೆಹಿಕಲ್ ತೊಗೊಂಡು ಓಡೋಗೋಕ್ಕೆ ಓಡೋದ್ರು. ಆಮೇಲೆ ನಮ್ಮ ಮೇಲೆ ವೆಹಿಕಲ್ನ ಹರಿಸ್ರಿ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು. ನಮಗೆ ಅದಕ್ಕೋಸ್ಕರ ನಾವಲ್ಲಿ ನಮಗಿದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀವಿ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನೋಡಿದ್ರಲ್ಲ ಏನ್ ಹೇಳಿದ್ರು ಅಧಿಕಾರಿ ಜ್ಯೋತಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು, ಅವರಿಗೆ ಆದಂತಹ ಭಯ, ಇದರ ಜೊತೆಗೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದವನ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ಇರೋದು. ಅನುಮಾನ ಇರುವಂತಹ ಸಂಗಮೇಶ್ ಪುತ್ರನ ವಿಚಾರಣೆಯನ್ನ ಇನ್ನೂ ಕೂಡ ಯಾಕೆ ಮಾಡಿಲ್ಲ, ಯಾಕಾಗಿಲ್ಲ ವಿಚಾರಣೆ? ಶಾಸಕ ಸಂಗಮೇಶ್ ಪುತ್ರನ ಧ್ವನಿ ಮಾದರಿಯ ಸಂಗ್ರಹ ಯಾವಾಗ? ಘಟನೆ ಆಗಿ ಈಗ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರೊಸೀಜರ್ ಇಲ್ಲಿ ನಡೀತಾ ಇಲ್ಲ, ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಹಾಗಾದ್ರೆ ವಿಚಾರಣೆ ಆಗಿಲ್ಲ? ಯಾಕೆ ಧ್ವನಿ ಮಾದರಿಯ ಸಂಗ್ರಹ ಇನ್ನೂ ಕೂಡ ನಡೆದಿಲ್ಲ? ಶಾಸಕರ ಪುತ್ರ ಅಂತ ಹೇಳಿ ಪೊಲೀಸ್ಗೆ ಏನಾದ್ರೂ ಭಯ ಇದೆಯಾ? ಇಲ್ಲಿ ಪ್ರಭಾವ ಬೀರಲಾಗಿದೆಯಾ? ಮಹಿಳಾ ಘನತೆ ಬಗ್ಗೆ ಇದೇನಾ ಸರ್ಕಾರದ ಕಾಳಜಿ? ದೂರು ದಾಖಲಾಗಿದೆ ಈಗ. ಹಾಗಾದ್ರೆ ಯಾವಾಗ ಎಂಎಲ್ಎ ಪುತ್ರನ ಬಂಧನ? ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಅವಾಗ ಒಂದು ಸ್ವಲ್ಪ ಭಯ ಇತ್ತು, ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟು ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತೇಳ್ಬಿಟ್ಟು ನಾವು ರಿಟರ್ನು ನಮ್ಮ ಸಿಬ್ಬಂದಿ ಕರ್ಕೊಂಡು ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು. ನಾವು ಹೋದ ತಕ್ಷಣ ಅವರು ವೆಹಿಕಲ್ ತೊಗೊಂಡು ಓಡೋಗೋಕ್ಕೆ ಓಡೋದ್ರು. ಆಮೇಲೆ ನಮ್ಮ ಮೇಲೆ ವೆಹಿಕಲ್ನ ಹರಿಸ್ರಿ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು. ನಮಗೆ ಅದಕ್ಕೋಸ್ಕರ ನಾವಲ್ಲಿ ನಮಗಿದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗಾಗಲೇ ಎಫ್ಐಆರ್ ಆಗಿಲ್ಲ ಅನ್ನುವಂತಹ ವಿಚಾರ ಕೂಡ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಯಾಕೆ ದೂರು ದಾಖಲಾಗಿಲ್ಲ? ಈಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ ಯಾವೆಲ್ಲ ಸೆಕ್ಷನ್ಗಳಡಿ ದೂರು ದಾಖಲಾಗಿದೆ, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಇಲ್ಲಿ? ಏನು ಶಿವಮೊಗ್ಗದ ಭದ್ರಾವತಿಯ ಪ್ರಕರಣ ಏನಿತ್ತು, ಹವ್ಯಾಸ ಪದಗಳಿಂದ ಅಧಿಕಾರಿಯನ್ನು ನಿಂದಿಸಿದಂತ ಪ್ರಕರಣ ಈಗ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಈಗ ಏನು ಬಿಜೆಪಿ ಈ ವಿಚಾರವಾಗಿ ಭದ್ರಾವತಿಯಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿ
ಪೊಲೀಸರಿಗೆ ತರಾಟೆ ತೆಗೆದುಕೊಡುತ್ತೆ. ಅದಾದ ನಂತರ ಅಧಿಕಾರಿ ಕೂಡ ಅಂದ್ರೆ ಜ್ಯೋತಿ ಅವರೇನಿದ್ದಾರೆ ಅವರು ಒಂದು ಅಜ್ಞಾತ ಸ್ಥಳದಲ್ಲಿದ್ರು. ಆ ಸ್ಥಳದಿಂದ ಈಗ ಬಂದು ನೇರವಾಗಿ ಶಿವಮೊಗ್ಗದ SP ಕಚೇರಿಗೆ ಹೋಗಿ ಅಲ್ಲೊಂದು ದೂರನ್ನ ನೀಡುತ್ತಾರೆ. ನಂತರ ಅಲ್ಲಿಂದ ಬಂದು ಭದ್ರಾವತಿಯ ಏನು DVSP ಕಚೇರಿ ಇದೆ ಅಲ್ಲಿಗೂ ಕೂಡ ಬಂದು ಒಂದು ದೂರನ್ನ ನೀಡಿ ನಂತರ ಈಗ ಶಿವಮೊಗ್ಗದ ಭದ್ರಾವತಿಯ ಏನು ಓಲ್ಡ್ ಟೌನ್ ಸ್ಟೇಷನ್ ಇದೆ ಅಲ್ಲಿಗೆ ಬಂದು ತಮ್ಮ ಕೇಸನ್ನ ದಾಖಲಿಸೋದಕ್ಕೆ ಈಗ ಒಳಗಡೆ ಹೋಗಿದ್ದಾರೆ. ಒಟ್ಟಿನಲ್ಲಿ ಈಗ ಏನು ಈ ಪ್ರಕರಣ ಇಷ್ಟು ದಿನ ಏನು 3-4 ದಿನಗಳಿಂದ ಬಂಧನ ಆಗ್ತಾ ಇಲ್ಲ, ಕೇಸ್ ದಾಖಲಾಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗಳಿಗೆ ಈಗ ಸದ್ಯಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಸದ್ಯ ಈಗ ಏನು ಜ್ಯೋತಿಯವರೇ ಬಂದು ಜ್ಯೋತಿಯವರೇ ಬಂದು ನೇರವಾಗಿ ಪೊಲೀಸರಿಗೆ ದೂರನ್ನ ಸಲ್ಲಿಸಿದ್ದು ಈಗ FIR ಅನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಏನು ಯಾವ್ಯಾವ ಸೆಕ್ಷನ್ ಅಲ್ಲಿ ಸೆಕ್ಷನ್ ಹಾಕಲಾಗಿದೆ ಅನ್ನೋದನ್ನ ಜ್ಯೋತಿ ಅವರು ದೂರು ನೀಡಿದ ನಂತರ ಅಷ್ಟೇ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅವರು ದೂರನ್ನ ನೀಡಿ FIR ಅನ್ನ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಒಳಗಡೆ ಈಗ ಸ್ಟೇಷನ್ ನ ಒಳಗಡೆ ಹೋಗಿದ್ದವರು ಈಗ ಸದ್ಯ ಅವರು ಸ್ಟೇಷನ್ ನ ಹೊರಗಡೆ ಬಂದ ಮೇಲೆ ಯಾವ್ಯಾವ ಸೆಕ್ಷನ್ ನಲ್ಲಿ ಅವರಿಗೆ ಕೇಸನ್ನ ಹಾಕಲಾಗಿದೆ ಅನ್ನೋದನ್ನು ಗೊತ್ತಾಗ್ತದೆ. ಜೊತೆಗೆ ಈಗ ಸದ್ಯದ ಪ್ರಶ್ನೆ ಏನಿರೋದಂದ್ರೆ ಏನು ಭದ್ರಾವತಿಯ ಶಾಸಕರ ಪುತ್ರ ಏನು ಬಸವೇಶ್ವರ್ ಇದ್ದಾರೆ ಅವರ ಬಂಧನ ಯಾವಾಗ, ಅವರು ಎಲ್ಲಿದ್ದಾರೆ ಅನ್ನೋದೊಂದು ಪ್ರಶ್ನೆ ಕೂಡ ಈಗ ಹುಡ್ತಾ ಇರೋದು. ಯಾಕಂದ್ರೆ ಬಂಧನ ಆಗದೇ ಇರೋದ ಕಾರಣ ಇಷ್ಟು 2 ದಿನಗಳು ಕಳೆದ್ರು ಕೂಡ ಯಾವುದೇ ರೀತಿಯ ಬಂಧನ ಆಗಿರಲ್ಲ. ಯಾಕಂದ್ರೆ ಒಬ್ಬ ಅಧಿಕಾರಿಗೆ ಜೀವ ಬೆದರಿಕೆ ಜೊತೆಗೆ ಒಂದಿಷ್ಟು ಅವಾಚ್ಯ ಪದಗಳನ್ನು ನಿಂದನೆ ಮಾಡಿದ್ರು. ಹಾಗಾಗಿ ಆ ಬಗ್ಗೆ ಈಗ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರವೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲ್ಲ. ಈಗ ಸದ್ಯಕ್ಕೆ ಒಂದು FIR ಅನ್ನು ಆದ್ರೂ ಕೂಡ ಬಂಧಿಸ್ತಾರ ಅಥವಾ ಯಾವ ರೀತಿ ತನಿಖೆ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ನವಿತಾ. ಈಗ ಈ ಒಂದು ವಿಚಾರದಲ್ಲಿ ಈಗ ನಾಪತ್ತೆ ಆಗಿದ್ದಾರೆ ಬಸವೇಶ್, ಬಟ್ ಪ್ರೊಸೀಜರ್ಗಳು ಏನಾದರೂ ನಡೀತಾ ಇದೆಯಾ, ಹುಡುಕುವಂತಹ ಕೆಲಸಗಳು ಆಗ್ತಾ ಇದೆಯಾ, ವಿಚಾರಣೆಗೆ ಏನಾದರೂ ನೋಟಿಸ್ ಕೊಟ್ಟಿದ್ದಾರಾ? ಜೊತೆಗೆ ಈಗ ಆಲ್ರೆಡಿ ಈಗ ಜೀವ ಬೆದರಿಕೆ ಇದೆ ಈಗ ಜ್ಯೋತಿ ಅವರಿಗೆ, ಸೊ ಏನಾದರೂ ಅವರಿಗೆ ಈಗ ಭದ್ರತೆಯನ್ನು ಒದಗಿಸಲಾಗಿದೆಯಾ ಹೇಗೆ? ನವಿತಾ, ಈಗ ಸದ್ಯದ ಮಟ್ಟಿಗೆ ಬಸವೇಶ್ವರ್ ಅವರು ಎಲ್ಲಿದ್ದಾರೆ ಅನ್ನೋದು ಮಾಹಿತಿ ಕೂಡ ಪೊಲೀಸರಿಗೂ ಕೂಡ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅವರು ತಮ್ಮ ಮೇಲೆ ವಿರುದ್ಧ ಕೇಸ್ ಬರುತ್ತಿದ್ದನ್ನೇ ಅದು ಒಂದು ಪ್ರಭಾವ ಬೀರಿದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈಗ ಸದ್ಯಕ್ಕೆ ಅವರನ್ನ ಹುಡುಕಾಟದಲ್ಲೂ ಕೂಡ ಪೊಲೀಸರಿದ್ದಾರೆ. ಸದ್ಯ ಈಗ FIR ದಾಖಲಾದ ನಂತರ ಅವರನ್ನ ಹುಡುಕಿ ಅವರಿಗೆ ಒಂದಿಷ್ಟು ನೋಟಿಸ್ ಅನ್ನು ಕೊಡುವಂತ ಕೆಲಸ ಈಗ ಪೊಲೀಸರು ಮಾಡ್ಬೇಕಾಗಿದೆ. ಅದಕ್ಕಾಗಿ ಯಾವ ರೀತಿ ಪೊಲೀಸರು ಕ್ರಮಗಳನ್ನ ಕೈಗೊಳ್ತಾರೆ, ಹಾಗೆ ಎಷ್ಟು ತಂಡಗಳನ್ನ ತಯಾರು ಮಾಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯದ ಬಗ್ಗೆ ಇರುವಂತಹ ಕುತೂಹಲ. ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪೊಲೀಸರು ಹುಡುಕಾಟದಲ್ಲಿ ಇಲ್ಲ ಅನ್ನೋದು ಒಂದು ಚಿಕ್ಕ ಮಾಹಿತಿ ಆಗಿದೆ. ಜೊತೆಗೆ ಈಗ ಏನು ಜ್ಯೋತಿ ಅವರಿಂದ ದೂರನ್ನ ಸ್ವೀಕರಿಸಿದ ನಂತರ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕ್ತಾರೆ ಪೊಲೀಸರು ಅನ್ನೋದನ್ನ ನೋಡ್ಕೊಂಡು ಆ ನಂತರ ಮುಂದಿನ ಪ್ರಕರಣವನ್ನ ಮುಂದುವರಿಸಲಿದ್ದಾರೆ. ಓಕೆ, ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಡೀಟೇಲ್ಸ್ಗೆ ವಿನಯ್ ಕುಮಾರ್.